Ready? Don't worry, I'm there. ಈ ಫ್ಲೈಟಲ್ಲಿ ಏನಾದರೂ ಭಾವ ಇರ್ಬೋದಾ? ಇಲ್ಲ ಲಾಸ್ಟ್ ಫ್ಲೈಟ್ ಹೋಯ್ತಲ್ಲ ಅದ್ರಲ್ಲೇನಾದರೂ ಇದ್ರಾ? ನನಗೆ ಯಾಕೆ ಹೀಗಾಗ್ತಿದೆ? ಪ್ರತಿ ಬಾರಿ ಮೇಲ್ ನೋಡಿ ನೋಡಿ ಕತ್ತೆಲ್ಲ ನೋಯ್ತಾ ಇದೆ. ಆದರೂ ಕೂಡ ಪ್ರತಿ ಫ್ಲೈಟ್ ಹೋದಾಗ್ಲೂ ಅದ್ರಲ್ಲಿ ಏನಾದರೂ ನೀವು ಇರ್ಬೋದಾ ಅಂತ ಅನ್ನಿಸ್ತಾ ಇದೆ. ಯಾಕೆ ಗೊತ್ತಾ ಬಾವ, ನೀನಂದ್ರೆ ನನಗೆ ಅಷ್ಟು ಇಷ್ಟ. ಆದರೂ ನಂಗೊಂದು ಸಣ್ಣ ಡೌಟು, ನಿನ್ನ ಜೊತೆ ಏನಾದರೂ ಆ ಮಾಯಂಗಿನಿ ಡೆವಿಲ್ ಗೌತಮಿ ಇರ್ಬೋದಾ ಅಂತ. ಅವಳು ನೋಡಿದ್ರೆ ನನಗೆ ಮೈಯೆಲ್ಲ ಉರಿಯುತ್ತೆ, ಮೈಯಲ್ಲೆಲ್ಲ ಕಂಬಳಿ ಹುಳ ಬಿಟ್ಟಂಗಾಗುತ್ತೆ. ಅಷ್ಟು ಇರಿಟೇಷನ್ ಅವಳಂದ್ರೆ ನನಗೆ. ಹ್ಞೂ ಬಾವಾ. ಮಗಳೇ, ಏನಮ್ಮ ಒಬ್ಳು ನಿಂತ್ಕೊಂಡು ಮೇಲ್ ನೋಡ್ತಾ ಇದೆಯಲ್ಲ? ಅದೇನು ಇಲ್ಲಪ್ಪ, ಅಲ್ಲಿ ಹೋಗ್ತಾ ಇದೆಯಲ್ಲ ಫ್ಲೈಟು, ಅಲ್ಲೇನಾದ್ರೂ ಅಭಿಭಾವ ಇದಾರ ಅಂತ ನೋಡ್ತಿದ್ದೀನಿ. ಅವನ್ ಯಾಕಮ್ಮ ಅದ್ರಲ್ಲಿ ಇರ್ತಾನೆ? ಏನಾಗಿದೆ ನಿಂಗೆ ಪುಟ? ಅಷ್ಟು ಗೊತ್ತಾಗಲ್ವ ನಿಂಗೆ? ಗೊತ್ತಾಗುತ್ತೆ ಅಪ್ಪ, ಆದ್ರೆ ಏನ್ ಮಾಡೋದು, ನೋಡ್ದೆ ಇರೋದಕ್ಕಾಗ್ತಿಲ್ವಲ್ಲ. ನನ್ನ ಭಾವಂಗೆ ಅಷ್ಟು ಅಡಿಕ್ಟ್ ಆಗ್ಬಿಟ್ಟಿದ್ದೀನಿ. ಹ್ಞೂ ಅಪ್ಪ, ಕುಂತ್ರು ನಿಂತ್ರು ಅವ್ರದೇ ದಾನ, ಜೀವಕ್ಕೆಲ್ಲ ಸಮಾಧಾನ ಅನ್ನೋ ತರ ಆಗ್ಬಿಟ್ಟಿದೆ. ಭಾವ ಇಷ್ಟೊತ್ತಾದ್ರೂ ಮನೆಗೆ ಬಂದಿಲ್ಲ, ನಂಗೆ ಅದೇ ಯೋಚನೆ ಗೊತ್ತಾ. ಭಾವ ಯಾವಾಗ ಮನೆಗೆ ಬರ್ತಾರೋ, ಅವ್ರನ್ನ ನಾನು ಯಾವಾಗ ನೋಡ್ತೀನೋ ಅಂತ ಅನ್ಸ್ಬಿಟ್ಟಿದೆ ಅಪ್ಪ. ನನಗೆ ತಡ್ಕೊಳ್ಳೋದಕ್ಕೆ ಆಗ್ತಿಲ್ಲ, ಅವ್ರನ್ನ ಫಸ್ಟ್ ನೋಡ್ಬೇಕು ನಾನು. ಅಯ್ಯೋ ಭಗವಂತ, ತಡ್ಕೊಳ್ಳೇಬೇಕಮ್ಮ. ಹಿರಿಯರೊಂದು ಗಾದೆ ಹೇಳಿಲ್ವ, ತಾಳುವಿಕೆಗಿಂತನ್ಯ ತಪವೂ ಇಲ್ಲ ಅಂತ. ಸರ್, ಥ್ಯಾಂಕ್ ಯು ಸೋ ಮಚ್. ಇದನ್ನು ಬಿಟ್ಟರೆ ಇನ್ನೇನು ಹೇಳಬೇಕು ನಂಗೆ ನಿಜವಾಗ್ಲೂ ಗೊತ್ತಾಗ್ತಿಲ್ಲ. ಗೌತಮಿ, ನಮ್ಮ ಮಧ್ಯೆ ಥ್ಯಾಂಕ್ಸ್ ಎಲ್ಲ ಏನಕ್ಕೆ? ಇದು ನಿಮ್ಮ ಡ್ರೀಮ್ ಆಗಿತ್ತಲ್ವಾ? ಸೊ ನಾನು ನಿಮಗೋಸ್ಕರ ಇಷ್ಟು ಮಾಡದೇ ಇದ್ರೆ ಹೇಗೆ? ಆ್ಯಕ್ಚುಲಿ ಏನು ಗೊತ್ತಾ, ಇದೇನೂ ಅಲ್ಲ, ಇಟ್ಸ್ ಜಸ್ಟ್ ಅ ಸ್ಮಾಲ್ ಥಿಂಗ್. ಸರ್, ನಿಮಗಿದು ತುಂಬಾ ಚಿಕ್ಕ ವಿಷಯ ಅನಿಸ್ಬೋದು, ಆದರೆ ನನಗೆ ಇದು ತುಂಬಾ ದೊಡ್ಡ ವಿಷಯ. ನಾನು ಯಾವತ್ತೂ ಇದನ್ನು ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ. ಸುಮ್ಮನೆ ಹಾಗೆ ವಿಷ್ನ ಬರೆದು ಹಾಕಿದೆ, ಆದರೆ ನೀವು ಅದನ್ನು ಫುಲ್ಫಿಲ್ ಮಾಡಿದ್ರಿ. ಇಂಪಾಸಿಬಲ್ ಅಂತ ಅಂದ್ಕೊಂಡಿದ್ದೆ, ಆದರೆ ನೀವು ಅದನ್ನು ಪಾಸಿಬಲ್ ಮಾಡಿದ್ರಿ. ಇದೆಲ್ಲ ನೀವು ನನಗೆ ಯಾಕೆ ಮಾಡಿದ್ರೋ ನನಗೆ ನಿಜವಾಗ್ಲೂ ಗೊತ್ತಿಲ್ಲ, ಬಟ್ ಐ ಬಿ ರಿಯಲಿ ಗ್ರೇಟ್ಫುಲ್ ಟು ಯು. ದ ಡೇ ವಾಸ್ ವೆರಿ ಪ್ರೆಷಿಯಸ್. ಯಾರಿಗೂ ಸಿಗದೆ ಇರೋದು ಇವತ್ತು ನನಗೆ ಸಿಕ್ಕಿದೆ. ಅದಕ್ಕೆ ಕಾರಣ ನೀವು. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ನನ್ನ ಕೈಯಲ್ಲಿ ಹೇಳೋಕ್ಕಾಗೋದು ಇಷ್ಟೇ. ಎನಿವೇಸ್, ಒನ್ಸ್ ಅಗೇನ್ ಇವತ್ತಿನ ದಿನ ತುಂಬ ಚೆನ್ನಾಗಿತ್ತು. ಟೇಕ್ ಕೇರ್. ಬಾಯ್. ಬಾಯ್. ಗೌತಮಿ, ಸರ್, ಏನಾದರೂ ಹೇಳೋದಿತ್ತಾ ಸರ್? ನಥಿಂಗ್.
ಮುದ್ದೆ ಮಾಡಿ ನನ್ನ ಮೂಟೆನೆ ಕಟ್ಬಿಡ್ತಾರೆ. ಇವ್ರ ಸಹವಾಸನೆ ಬೇಡ ನನಗೆ, ನಾನು ಹೊರಟೆ. ಏ ಡ್ರೈವರ್ ನಿಂತ್ಕೋ, ಡ್ರೈವರು. ಅತ್ತೆ, ನನಗನ್ಸುತ್ತೆ ಇವನು ಈ ರೀತಿ ತರ್ಲೆ ಆಗಿರೋದ್ರಿಂದ ಏನೋ ನೋವಿದೆ ಅಂತ. ಯಾರು ಜಾಸ್ತಿ ನಗ್ತಿರ್ತಾರೋ ಅವ್ರ ಮನ್ಸಲ್ಲಿ ನೋವಿರುತ್ತೆ ಅನ್ನೋದನ್ನ ಕೇಳಿದ ನೆನಪು ನನಗೆ. ನಗ್ನಗ್ತಾ ತಮ್ಮ ನೋವನ್ನ ಮುಚ್ಚಿಡೋಕ್ ನೋಡ್ತಾರೆ. ಇವಂದು ಅದೇ ಕೇಸು ಅನ್ಸುತ್ತೆ. ಅವನ್ಗೇನೋ ನೋವಿದೆ ಅತ್ತೆ, ಆದ್ರೆ ಅವನು ಅದನ್ನ ಹೇಳ್ಕೊತಿಲ್ಲ. ಅದರಿಂದ ಆಚೆ ಬರೋಕ್ ಆಗ್ತಿಲ್ಲ ಅವನಿಗೆ. ಅದಕ್ಕೆ ಈ ತರ ಕೋತಿ ಚೇಷ್ಟೆ ಎಲ್ಲ ಮಾಡೋದು. ಚೆನ್ನಾಗೇ ಇರ್ತಾನತ್ತೆ, ಆದ್ರೆ ಇದ್ದಕ್ಕಿದ್ದಾಗೆ ಆಸಾಮಿ ಆಫ್ ಆಗ್ಬಿಡ್ತಾನೆ. ನಂಗನ್ಸುತ್ತೆ ಇದರಿಂದ ಏನೋ ಇದೆ ಅಂತ. ಬಂದಿದ್ದಿಷ್ಟು ದಿನದಲ್ಲೇ ಅವನನ್ನು ಎಷ್ಟು ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ಯಾ ಗೌರಿ. ನೀನು ಹೇಳಿದ ನಿಜ. ಜಾಸ್ತಿ ನೋವಲ್ಲಿರೋರೆ ನಗೋದು, ನಗ್ಸೋದು. ಯಾವ ನೋವು ಕೂಡ ನಮ್ಮನ್ನಷ್ಟು ಸುಲಭವಾಗಿ ಬಿಟ್ಟು ಹೋಗೋದಿಲ್ಲ.